ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ 41ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ. ಹಾಗಾದರೆ ಬನ್ನಿ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ. ಬಾಂಧವ್ಯ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ಲು. ಅದಾದ ಕೆಲವೇ ಸಮಯದ ನಂತರ ಉಲ್ಲಾಸ್ ಕೂಡ ಕೆಲಸಕ್ಕೆ ಸೇರಿಕೊಂಡಿದ್ದ. ಅವನು ಕೆಲಸಕ್ಕೆ ಸೇರಿದ ಮೇಲಂತೂ ಊಹಿಸಲಿಕ್ಕೆ ಆಗದೇ ಇರೋಷ್ಟು ಬ್ಯುಸಿ ಆಗಿಬಿಟ್ಟಿದ್ದ. ಮೊದಲು ಬಾಂಧವ್ಯಳಿಗೆ ಕಾಲ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇತ್ತು. ಆದರೆ ಇತ್ತೀಚೆಗೆ ಅವಳು ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಮೊದಲಿನ ಹಾಗೆ ಮಾತಾಡೋದಕ್ಕೂ ಸಿಗ್ತಾ ಇರಲಿಲ್ಲ. ಈ ಕೆಲಸದ ಮಧ್ಯದಲ್ಲಿ ನಾನು ಕಳೆದು ಹೋಗ್ತಾ ಇದ್ದೀನಿ ಅಂತ ಅನಿಸಿದ್ರೂ ಏನೂ ಮಾಡೋ ಹಾಗಿರಲಿಲ್ಲ. ಕಾಲೇಜ್ ಮುಗಿದ ಮೇಲೆ ಫ್ರೆಂಡ್ಸ್ ಎಲ್ಲರೂ ನಾವೆಲ್ಲ ಎಷ್ಟೇ ಬ್ಯುಸಿ ಇದ್ದರೂ ತಿಂಗಳಿಗೊಂದು ಸಲ ಭೇಟಿ ಆಗಲೇಬೇಕು ಅಂತ ಮಾತಾಡ್ಕೊಂಡಿದ್ರು. ಆದರೆ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಕಳೆದು ಹೋಗಿರಬೇಕಾದ್ರೆ ಜೊತೆಗೆ ವೃತ್ತಿ ಜೀವನದ ಮಧ್ಯೆ ವೈಯಕ್ತಿಕ ಜೀವನಕ್ಕೆ ಅಷ್ಟಾಗಿ ಪ್ರಾಮುಖ್ಯತೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಉಲ್ಲಾಸ್ಗಂತೂ ಬಾಂಧವ್ಯಳನ್ನು ನೋಡಿ ಎಷ್ಟೋ ವರ್ಷಗಳಾಗ್ಬಿಡ್ತು ಅಂತ ಅನ್ಸೋದಕ್ಕೆ ಶುರುವಾಗ್ತಿತ್ತು. ಭೇಟಿಯಾದರೂ ಅವರು ತಮ್ಮ ತಮ್ಮ ಆಫೀಸಿನ ಕೆಲಸ, ಫ್ರೆಂಡ್ಸು, ಮುಂದಿನ ಕೆಲಸದ ಬಗ್ಗೆ ಮಾತಾಡ್ಕೊಳ್ತಾ ಕಾಲ ಕಳೆದು ಬಿಡ್ತಾಯಿದ್ರು ವಿನಃ ಉಲ್ಲಾಸ್ ಆಗಲಿ ಬಾಂಧವ್ಯ ಆಗಲಿ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ತಮ್ಮ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಮನಸ್ಸೇ ಮಾಡಲಿಲ್ಲ. ಉಲ್ಲಾಸ್ಗೆ ಎಲ್ಲಿ ಬಾಂಧವ್ಯ ನನ್ನ ಪ್ರೀತಿಯನ್ನು ನಿರಾಕರಿಸಿ ಬಿಡ್ತಾಳೋ ಅನ್ನೋ ಭಯ, ಅವಳೇ ಬಂದು ನನ್ನ ಹತ್ರ ತನ್ನ ಪ್ರೀತಿ ಬಗ್ಗೆ ಹೇಳ್ಕೊಳ್ಳಿ ಅನ್ನೋ ಹಠ ಎಲ್ಲವೂ ಇತ್ತು. ಒಮ್ಮೊಮ್ಮೆ ತಾನೇ ಎಲ್ಲವನ್ನು ಹೇಳ್ಕೊಳ್ಬೇಕು ಅಂತ ಅನಿಸಿದ್ರೂ ಪ್ರತಿ ಬಾರಿ ಕೂಡ ಪರಿಸ್ಥಿತಿ ಇಬ್ಬರ ಬಾಯಿಯನ್ನು ಕಟ್ ಹಾಕಿಬಿಡ್ತಾ ಇತ್ತು. ದಿನಗಳು ಉರುಳಿದ ಹಾಗೆ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಕಳೆದು ಹೋಗಿದ್ರು. ನೋಡ್ತಾ ನೋಡ್ತಾ ಇವರೆಲ್ಲರ ಇಂಜಿನಿಯರಿಂಗ್ ಮುಗಿದು 1 ವರ್ಷನೇ ಕಳೆದು ಹೋಗಿಬಿಟ್ಟಿತ್ತು. ಬಾಂಧವ್ಯ, ಮೋಹನ್ ಬಿಡುವು ಮಾಡಿಕೊಂಡು ವಾರಾಂತ್ಯದಲ್ಲಿ ಶಂಕರ್ ಅವರ ಮನೆಗೆ ಬಂದು ಹೋಗಿ ಮಾಡ್ತಾಯಿದ್ರು. ಬಾಂಧವ್ಯ ತಾನೇ ಇಷ್ಟಪಟ್ಟು ಶಂಕರ್ ಅವ್ರ ಮನೆಗೆ ಬಂದು ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗ್ತಿದ್ಲು. ಅವರು ತೋರುವ ಪ್ರೀತಿಗೆ ಅವಳು ಸದಾ ಋಣಿಯಾಗಿರ್ತಿದ್ಲು. ಆದರೆ ವಾತ್ಸಲ್ಯಳಿಗೆ ಅಲ್ಲಿಗೆ ಹೋಗೋದು ಅಂತ ಅಂದರೆ ಇಷ್ಟ ಆಗ್ತಾ ಇರಲಿಲ್ಲ. ಸವಿತಾ ಅವರು ಬಲವಂತ ಮಾಡಿದಾಗ ಮಾತ್ರ ಹೋಗಿ ಬರ್ತಾಯಿದ್ಲು. ಆಫೀಸ್ ಬಿಟ್ಟರೆ ಮನೆ ಅನ್ನೋದೇ ಅವಳ ಪ್ರಪಂಚ ಆಗಿಬಿಟ್ಟಿತ್ತು. ಬೇಸರ ಆದಾಗ ಸಂತೋಷ್ ಜೊತೆ ಮಾತು, ಇಷ್ಟೇ ಅವಳ ಕೆಲಸ. ಕೆಲವೊಮ್ಮೆ ಸಂತೋಷ್ ಕೂಡ ಕೆಲಸದ ಒತ್ತಡದ ಮಧ್ಯೆ ಬಿಡುವು ಮಾಡಿಕೊಂಡು ವಾತ್ಸಲ್ಯಳ ಜೊತೆ ಮಾತಾಡ್ತಿದ್ದ. ಭರತ್ ವಿಷಯನ ಸಂತೋಷ್ ಬಳಿ ಹೇಳ್ಕೊಳ್ಬೇಕು ಅಂತ ವಾತ್ಸಲ್ಯ ಅಂದ್ಕೊಳ್ತಾ ಇದ್ರು. ಅವನೆಲ್ಲಿ ನನಗೆ ಬೈದು ಅಮ್ಮನ ಬಳಿ ಎಲ್ಲ ಹೇಳಿಬಿಡ್ತಾನೋ ಅಂದ್ಕೊಂಡು ಬೈದಲ್ಲಿ ಸಂತೋಷ್ ಹತ್ರ ಕೂಡ ಏನು ಹೇಳ್ದೆ ಸುಮ್ಮನೆ ಆಗಿಬಿಡ್ತಾ ಇದ್ಲು. ಒಮ್ಮೆ ವಾತ್ಸಲ್ಯ ಒಬ್ಬಳೇ ನಿಂತಿರಬೇಕಾದ್ರೆ ಅವಳ ಹತ್ರ ಬಂದ ಸಂತೋಷ್ ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ ಅಂತ ಕೇಳಿದ್ದ. ಆಗ ವಾತ್ಸಲ್ಯ, ಏನಿಲ್ಲ ಸಂತು, ನನಗೆ ಈ ಆಫೀಸ್, ಮನೆ, ಕೆಲಸ ಎಲ್ಲ ಸಾಕಾಗಿದೆ, ಇದರಿಂದ ಮುಕ್ತಿ ಸಿಕ್ಕರೆ ಸಾಕು ಅಂತ ಬೇಸರ ಮಾಡಿಕೊಂಡು ಹೇಳಿದ್ಲು. ಅವಳಿಗೆ ಶಂಕರ್ ಅವರು ಕೊಡಿಸಿರೋ ಕೆಲಸದ ಬಗ್ಗೆ ಆಸಕ್ತಿ ಇಲ್ಲ, ಅದ್ರ ಬಗ್ಗೆ ಅಸಮಾಧಾನ ಹೆಚ್ಚು ಅಂತ ಅವನಿಗೆ ಮೊದಲಿಂದಾನೂ ಗೊತ್ತಿತ್ತು. ಆಗ ಅವನು, ವಾತ್ಸಲ್ಯ, ನಿನಗೆ ನಿನ್ನ ಮಾವ ಕೊಡಿಸಿರೋದು ನೀನು ಅಲ್ಲಿ ಚೆನ್ನಾಗಿ ಕೆಲಸ ಕಲಿತು ಒಂದು ಕಂಪ್ನಿನಲ್ಲಿ ಅವಕಾಶ ಸಿಕ್ಕಾಗ ಹೋಗಲಿ ಅನ್ನೋ ಉದ್ದೇಶದಿಂದ. ನೀನು ಅದೇ ಕಂಪ್ನಿನಲ್ಲಿ ಕೆಲಸ ಮಾಡಬೇಕು ಅಂತ ಅವ್ರೇನು ಹೇಳಿಲ್ವಲ್ಲ. ಇನ್ನು 2 ತಿಂಗಳಲ್ಲಿ ನೀನು ಕೆಲಸಕ್ಕೆ ಸೇರಿ 1 ವರ್ಷನೇ ಆಗಿಬಿಡುತ್ತೆ. ಹೇಗಿದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ, ನೀನು ಬೇರೆ ಕಡೆ ಟ್ರೈ ಮಾಡು ಅಂತ ಸಲಹೆ ಕೊಟ್ಟಿದ್ದ. ಆಗ ವಾತ್ಸಲ್ಯ, ನೀನೊಬ್ಬನೇ ಕಣೋ ನನ್ನ ಮಾತನ್ನು ಅರ್ಥ ಮಾಡ್ಕೊಂಡಿರೋದು. ಅಮ್ಮಂಗೆ, ಬಂಧುಗೆ ಈ ಮಾತನ್ನು ಹೇಳಿದ್ರೆ ಬೇರೆ ಕಡೆ ಎಲ್ಲ ಯಾಕೆ ಕೆಲಸ ಮಾಡಬೇಕು, ಇಲ್ಲೇ ಕಂಟಿನ್ಯೂ ಮಾಡು ಅಂತ ಹೇಳ್ತಾರೆ. ನನಗಂತೂ ಇವರೆಲ್ಲರೂ ಮಾತು ಕೇಳಿ ಕೇಳಿ ಸಾಕಾಗಿದೆ ಅಂತ ತನ್ನ ಕಷ್ಟನ ಸಂತೋಷ್ ಮುಂದೆ ತೋಡ್ಕೊಂಡಿದ್ಲು. ಸಂತೋಷ್ ನಗ್ತಾ, ಇದು ಇಷ್ಟ ಆಗಲಿಲ್ಲ ಅಂತಂದರೆ ನನ್ನ ಹತ್ರ ಇನ್ನೂ ಒಂದು ಐಡಿಯಾ ಇದೆ, ಹಾಗೇನಾದರೂ ಮಾಡ್ತೀಯಾ ಅಂತ ಕೇಳ್ದ. ಆಗ ವಾತ್ಸಲ್ಯ ಆಶ್ಚರ್ಯದಿಂದ, ಏನದು ಅಂತ ಕೇಳಿದ್ಲು. ಆಗ ಸಂತೋಷ್ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗಿಬಿಡು ಅಂತ ಹೇಳಿ ನಗ್ತಾ ಇದ್ದ. ಅವನ ತಮಾಷೆ ಮಾತಿಗೆ ತಾನೂ ನಕ್ಕ ವಾತ್ಸಲ್ಯ, ನಿನ್ನಂಥ ಒಳ್ಳೆ ಹುಡುಗ ಸಿಕ್ಕರೆ ಖಂಡಿತ ಆಗ್ತೀನಿ ಅಂತ ಹೇಳಿದ್ಲು. ಅವಳ ಮಾತನ್ನು ತಮಾಷೆಯಾಗಿ ತೆಗೆದುಕೊಂಡ ಸಂತೋಷ್ ಕೂಡ ನಕ್ಕು ಸುಮ್ಮನೆ ಆಗಿದ್ದ. ಅವರಿಬ್ಬರಿಗೂ ತಿಳಿಯದ ಹಾಗೆ ಇಬ್ಬರ ಮಧ್ಯೆ ಮಧುರ ಭಾವವೊಂದು ಮೂಡ್ತಾ ಇತ್ತು. ಅದು ಅವರಿಬ್ಬರ ಗಮನಕ್ಕೂ ಬಂದಿರಲೇ ಇಲ್ಲ. ಸಂತೋಷ್ನ ತಾಳ್ಮೆ, ಸಮಾಧಾನ ಮಾಡೋ ರೀತಿಯಿಂದ ವಾತ್ಸಲ್ಯಳಿಗೆ ಅವನ ಮೇಲೆ ಹೇಳ್ಕೊಳ್ಳೋದಕ್ಕಾಗದೇ ಇರೋಂತಹ ಭಾವನೆ ಮೂಡ್ತಾ ಇತ್ತು. ಏನೇ ದುಃಖ ಇದ್ದರೂ ಒಂದ್ಸಲ ಸಂತೋಷ್ ಹತ್ರ ಹೇಳ್ಕೊಂಡು ಮಾತನಾಡಿಬಿಟ್ರೆ ಮನಸ್ಸು ಹಗುರ ಆಗಿಬಿಡುತ್ತೆ ಅನ್ನೋ ನಂಬಿಕೆ ಇತ್ತು ಅವಳಿಗೆ. ಹಾಗೆ ಸಂತೋಷ್ಗೆ ಕೂಡ ವಾತ್ಸಲ್ಯಳ ನೇರ ಮಾತು, ನಡೆ ನುಡಿ, ಅವಳು ತನ್ನನ್ನು ನಂಬೋ ರೀತಿ ಎಲ್ಲ ಕಂಡು ಬಹಳವೇ ಇಷ್ಟ ಆಗಿ ಅವಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದ.
ಒಂದು ಸಲ ಮನುಷ್ಯ ದುಡ್ಡು, ಒಳ್ಳೆಯ ಹೆಸರು, ಗೌರವದ ಬೆನ್ನು ಹತ್ತಿದ್ರೆ ಸಾಕು, ಅವನಿಗೆ ತನ್ನ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇರೋ ಸಣ್ಣ ಪುಟ್ಟ ಬದಲಾವಣೆಗಳು ಸಹ ಕಾಣೋದೇ ಇಲ್ಲ ಅನ್ನೋದಕ್ಕೆ ಉಲ್ಲಾಸ್ ಮತ್ತು ಬಾಂಧವ್ಯ ಇಬ್ಬರು ಸಾಕ್ಷಿಯಾಗಿದ್ದರು. ತನ್ನ ಮಾವ ಇರೋ ಕೆಲಸ ಅವ್ರ ಹೆಸರಿಗೆ ಒಂದು ಚ್ಯುತಿ ಬಾರದ ಹಾಗೆ ನಾನಿಲ್ಲಿ ದುಡಿಬೇಕು ಅನ್ನೋ ಕಾರಣಕ್ಕೆ ಹಗಲು ರಾತ್ರಿ ಅಂತ ಅನ್ನದೆ ಕಷ್ಟಪಟ್ಟು ದುಡಿತಾ ಇದ್ಲು ಬಾಂಧವ್ಯ. ಉಲ್ಲಾಸ್ ಕೂಡ ತನಗೆ ಸಿಕ್ಕಿರೋ ಪ್ರೋತ್ಸಾಹ, ಹೊಸ ಹೊಸ ಅವಕಾಶಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವಾಗಲೂ ಅವನನ್ನು ತನ್ನ ಕೆಲಸದಲ್ಲೇ ತೊಡಗಿಸ್ಕೊಂಡು ಇರ್ತಾ ಇದ್ದ. ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಒಂದು ಸಲ ಬಾಂಧವ್ಯಳ ಮುದ್ದು ಮುಖ ನೆನ್ಪು ಮಾಡಿಕೊಂಡ್ರೆ ಅವನ ದಣಿವು, ಆಯಾಸ ಎಲ್ಲ ಮಾಯ ಆಗಿಬಿಡ್ತಾಯಿತ್ತು. ಮೊಬೈಲ್ನಲ್ಲಿದ್ದ ಅವಳ ಫೋಟೋ ತೆಗೆದು ಅದನ್ನೇ ನೋಡ್ತಾ, ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೋತೀನಿ ಕಣೆ, ನೀನಿದ್ದಿದ್ರೆ ಜೊತೆಯಲ್ಲಿ ನಾನು ಎಷ್ಟು ಖುಷಿಯಾಗಿರ್ತಿದ್ದೆ ಅನ್ನೋದು ನನಗಿವಾಗ ಅರ್ಥ ಆಗ್ತಾ ಇದೆ ಅಂತ ಹೇಳಿಕೊಂಡು ಅವಳ ನೆನಪಿಗೆ ಜಾರ್ತಾ ಇದ್ದ. ಬಾಂಧವ್ಯ ಕೂಡ ಅವನ ನೆನಪಿನಲ್ಲೇ ದಿನ ಕಳೀತಾ ಇದ್ಲು. ನಾನು ಕೂಡ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತೀನಿ ಉಲ್ಲಾಸ್, ನಿನಗೆ ನನ್ನ ಮೇಲಿರೋ ಫೀಲಿಂಗ್ಸ್ನ ಬೇಗ ಬಂದು ನನ್ನ ಹತ್ರ ಹೇಳ್ಕೊಳ್ಳೋ ಗೂಬೆ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ಲು. ಈ ಕೆಲಸ ಎಲ್ಲ ಯಾರಿಗೆ ಬೇಕು ಅಂತ ಒಂದು ಕ್ಷಣ ಅನಿಸ್ತಾ ಇದ್ರೂ ಶಂಕರ್ ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗಾಗಿ ನಾನು ಎಲ್ಲ ಕಷ್ಟನೂ ನುಂಗ್ಕೊಂಡು ಸುಮ್ಮನೆ ಇರಬೇಕು ಅಂತ ಸಮಾಧಾನ ಮಾಡ್ಕೊಳ್ತಾ ಇದ್ಲು ಬಾಂಧವ್ಯ. ವರ್ಷಗಳೇ ಉರುಳಿ ಹೋದವು. ಇವರೆಲ್ಲರೂ ಕೆಲಸಕ್ಕೆ ಸೇರಿ 3 ವರ್ಷಗಳೇ ಆಗ್ತಾ ಬಂದಿತ್ತು. ಉಲ್ಲಾಸ್ ತನಗೆ ಸಿಕ್ಕ ಅವಕಾಶವನ್ನು ಉಪಯೋಗಿಸ್ಕೊಂಡು ಮೊದಲಿದ್ದ ಕಂಪನಿ ತೊರೆದು ಇನ್ನೊಂದು ಕಂಪ್ನಿನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದ. ವಾತ್ಸಲ್ಯ ಕೂಡ ಹೇಗೋ ಮಾಡಿ ಮೊದಲಿದ್ದ ಕಂಪನಿಯಿಂದ ಹೊರಗಡೆ ಬಂದು ಬೇರೆ ಕಂಪನಿನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ಲು. ಬಾಂಧವ್ಯ ಮಾತ್ರ ಅದೇ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ವಿಶ್ವಾಸ್ ಕೂಡ ಇಂಜಿನಿಯರಿಂಗ್ ಮೊದಲನೇ ವರ್ಷದಲ್ಲಿ ಓದ್ತಾ ಇದ್ದ. ಶಂಕರ್ ಅವರ ಮನೆಯಲ್ಲಿ ದೀಪಾವಳಿ ಹಬ್ಬದ ತಯಾರಿ ಸಡಗರ ಸಂಭ್ರಮದಿಂದ ಸಾಗ್ತಾ ಇತ್ತು. ಎಲ್ಲರೂ ಸೇರಿ ಒಟ್ಟಿಗೆ ಹಬ್ಬ ಮಾಡೋದನ್ನು ರೂಢಿ ಮಾಡ್ಕೊಂಡು ಬಂದಿದ್ದರಿಂದ ಮೋಹನ್, ಬಾಂಧವ್ಯ, ಸವಿತಾ ಮತ್ತು ವಾತ್ಸಲ್ಯ ಕೂಡ ಶಂಕರ್ ಅವರ ಮನೆಗೆ ಬಂದಿದ್ದರು. ಹಬ್ಬದ ಸಡಗರ, ಹೊಸ ಬಟ್ಟೆ, ರುಚಿಯಾದ ಊಟ, ದೀಪಾವಳಿಯ ಕಜ್ಜಾಯ ಸೌದು ಎಲ್ಲರೂ ಹರಟೆ ಹೊಡ್ತಾ ಕೂತಿರ್ಬೇಕಾದ್ರೆ ಗೌರಮ್ನವರು, ಪುಟ್ಟಿ ಚಿನ್ನು, ನೀವಿಬ್ಬರು ಮುಂದಿನ ದೀಪಾವಳಿನ ಒಂಟಿಯಾಗಿ ಆಚರಿಸಬಾರ್ದು, ಅಷ್ಟರಲ್ಲಿ ನಿಮ್ಮಿಬ್ರಿಗೂ ಒಂದು ಮದುವೆ ಮಾಡಿಬಿಡಬೇಕು ನೋಡಿ, ಸದ್ಯಕ್ಕೆ ನಾನೇನೋ ಓಡಾಡ್ಕೊಂಡಿದ್ದೀನಿ, ಹೀಗೆ ಇರ್ತೀನಿ ಅಂತ ಹೇಳೋಕ್ಕಾಗಲ್ವಲ್ಲ, ಮೊಮ್ಮಕ್ಕಳ ಮದುವೆ ಆದರೂ ನೋಡಿದ್ರೆ ನನಗೆ ಸಮಾಧಾನ ಅಂತ ಹೇಳಿದ್ರು. ಅಜ್ಜಿ ಮಾತು ಬಾಂಧವ್ಯಳ ಮುಖದಲ್ಲಿ ನಗು ಮತ್ತು ನಾಚಿಕೆ ತರಿಸಿದ್ರೆ ವಾತ್ಸಲ್ಯ ಮಾತ್ರ ಇವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೊಂಡು ಮುಖ ಸಿಂಟಿಸ್ಕೊಂಡಿದ್ಲು. ಆಗ ಅಲ್ಲಿಗೆ ಬಂದ ವಿಶ್ವಾಸ್, ಅಜ್ಜಿ ಇಬ್ರಿಗೂ ಒಂದು ಮದುವೆ ಅಲ್ಲ, ಇಬ್ರಿಗೂ ಬೇರೆ ಬೇರೆ ಹುಡುಗನ ಜೊತೆ ಮದುವೆಯನ್ನು, ನಿನಗೆ ಅರಳು ಮರಳು ಏನೇನೋ ಮಾತಾಡ್ತೀಯಾ ಅಂತ ಹೇಳಿ ನಗೋಕ್ಕೆ ಶುರು ಮಾಡ್ದ. ಆಗ ಗೌರಮ್ನವರು, ಬಾಯಿ ಮುಚ್ಚೋ ತರಲೆ, ನಿಮ್ಮ ಅಣ್ಣನ ಮದುವೆಗೂ ಮುಂಚೆ ನಿನ್ನ ಮದುವೆ ಮಾಡಿ ಮುಗಿಸ್ಬೇಕು ನೋಡು, ಅವಾಗಾದರೂ ನಿನ್ನ ತರಲೆ ಹರಟೆಗಳಿಗೆ ಮುಕ್ತಿ ಸಿಗತ್ತೆ ಅಂತ ಪ್ರೀತಿಯಿಂದ ಗದರಿದ್ರು. ಆಗ ವಿಶ್ವಾಸ್, ಏನು ನಂಗೆ ಮದುವೆನಾ, ನಾನು ಈಗಲೇ ರೆಡಿ ಅಜ್ಜಿ, ಆಮೇಲೆ ಮಾತಿಗೆ ತಪ್ಪಬಾರ್ದು ಆಯಿತಾ, ವಾರೇ ವಾ ಅಜ್ಜಿ, ಇಷ್ಟು ವರ್ಷದಿಂದ ಇದೊಂದೇ ಮಾತು ನೀನು ಸರಿಯಾಗಿ ಆಡಿದ್ದು, ಮೊಮ್ಮಗನ ಮದುವೆಯಲ್ಲಿ ಕಾಸಿನ ಸರ ಹಾಕ್ಕೊಂಡು ಓಡಾಡೋ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ ಅಂತ ಅಜ್ಜಿ ಕಾಲೆಳೆದು ರೇಗಿಸ್ತಾ ಇದ್ದ ವಿಶ್ವಾಸ್. ಆಗ ಗೌರಮ್ನವರು, ನೀನು ಅದಕ್ಕೂ ರೆಡಿ ಬಿಡಪ್ಪ, ನಿನ್ನ ಮಾತೆಲ್ಲ ಕೇಳ್ಕೊಂಡು ಸುಮ್ಮನೆ ಇರಬೇಕು ಅಂದರೆ ಯಾವುದಾದ್ರೂ ಕಿವುಡಿನ ತಂದು ನಿನಗೆ ಗಂಟು ಹಾಕಬೇಕು ನೋಡು, ಆವಾಗ ಈ ಮನೆ ಶಾಂತವಾಗಿರುತ್ತೆ, ಇಲ್ಲ ಅಂತಂದರೆ ಮನೇನ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತೀಯಾ ಅಂತ ಮೊಮ್ಮಗನ ತಾವರು ಕೂಡ ರೇಗಿಸಿದ್ರು. ಆಗ ವಿಶ್ವಾಸ್, ಪರವಾಗಿಲ್ಲ ಗೌರಮ್ಮ, ನೀನು ನನಗೆ ಕೌಂಟರ್ ಕೊಡೋ ಹಾಗಾಗಿದ್ದೀಯಾ, ಏನು ಮಾಡ್ತೀಯಾ, ಎಲ್ಲ ಸವಾಸ್ ದೋಷ, ನನ್ನ ಜೊತೆ ಇದ್ಮೇಲೆ ನೀನು ಇಷ್ಟು ಇಂಪ್ರೂವ್ ಆಗಿಲ್ಲ ಅಂತಂದರೆ ನನ್ನ ಹೆಸರಿಗೆ ಕಳಂಕ ಅಲ್ವಾ ಅಂತ ನಗ್ತಾ ಇದ್ದ. ಆಗ ಹೌದು, ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗಿದೆ ನನ್ನ ಪಾಡು, ನಿನ್ನ ಕಟ್ಕೊಳ್ಳೋ ಪುಣ್ಯ ಮಾಡಿರೋ ಹುಡುಗಿ ಅದೆಲ್ಲಿದ್ದಾಳೋ ಏನು ಕಥೆನೋ ಅಂತ ನಗ್ತಾ ಹೇಳ್ತಾ ಇದ್ರು. ಎಲ್ಲೋ ಇರ್ತಾಳೆ ಬಿಡು ಅಜ್ಜಿ, ನೀನು ಮದುವೆ ಬಗ್ಗೆ ಕನಸು ಕಾಣು, ಆಮೇಲೆ ಮರಿ ಮೊಮ್ಮಗು ಕೂಡ ನೋಡಬೇಕು ಅಂತ ಡಿಮ್ಯಾಂಡ್ ಮಾಡಿಬಿಡ ಆಯಿತಾ ಅಂತ ನಾಚಿಕೆ ಪಟ್ಕೊಂಡು ಹಾಗೆ ಆ್ಯಕ್ಟ್ ಮಾಡ್ತಾ ಇದ್ದ. ಆಗ ಗೌರಮ್ಮನವರು, ಹೇ ಹೋಗೋ ಲಜ್ಗೆಟ್ಟವನೇ, ಅಣ್ಣನಿಗಿಂತ ಮುಂಚೆ ಮದುವೆ ಆಗೋಕ್ಕೆ ತುದಿಗಾಲಲ್ಲಿ ನಿಂತಿದ್ದೀಯಾ ಅಂತ ಅವನನ್ನು ಬೈದರು. ಎಲ್ಲರೂ ಅವನ ಮಾತಿಗೆ ನಕ್ಕು ಅಜ್ಜಿಯನ್ನು ಇನ್ನಷ್ಟು ರೇಗಿಸು ಅಂತ ಪುಸ್ಲಾಯಿಸ್ತಾ ಇದ್ರು. ಎಲ್ಲರ ಮಾತು ಕೇಳ್ತಾ ಇದ್ದ ಗೌರಮ್ಮನವರು ಸ್ವಲ್ಪ ಸಮಯದ ನಂತರ ಗಂಭೀರವಾಗಿ, ಯಾರಿಗೂ ನನ್ನ ಮಾತಿನ ಮೇಲೆ ನಿಗಾನೇ ಇಲ್ಲ, ಎಲ್ಲರೂ ತಮಾಷೆಗೆ ತಗೋತಾರೆ ಅಲ್ವೋ ಶಂಕ್ರು, ನಿನಗಾದರೂ ಸ್ವಲ್ಪ ಬುದ್ಧಿ ಬೇಡವಾ ಅಂತ ಹೇಳಿ ಮಗನ ಕಡೆ ನೋಡ್ತಾ ಇದ್ರು. ಅಮ್ಮ ಹಾಗೆ ಹೇಳಿದ್ದು ಕೇಳಿದ ಶಂಕರ್ ಅವರು, ಅಮ್ಮ ಇವ್ರ ಮದುವೆಗಂತ ಅರ್ಜೆಂಟ್ ಏನಿದೆ, ಇನ್ನೊಂದು ವರ್ಷ ಆರಾಮಾಗಿರಲಿ ಬಿಡಮ್ಮ, ಸವಿತಾನು ಮೊನ್ನೆ ತಾನೇ ಅದೇ ಹೇಳ್ತಿದ್ಲು, ನಾನು ಹೇಳಿದ್ದು ಸರಿ ಅಲ್ವೇನೋ ಮೋಹನ್ ಅಂತ ಮೋಹನ್ ಕಡೆ ನೋಡಿದ್ರು ಶಂಕರ್. ಅವರ ಮಾತಿಗೆ ಹೌದು ಅಂತ ತಲೆ ಆಡಿಸಿದ್ರು ಮೋಹನ್. ಇವ್ರ ಬಳಿ ಏನೂ ಹೇಳಿ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಕೋಪ ಮಾಡಿಕೊಂಡು ಸುಮ್ಮನೆ ಆದರು ಗೌರಮ್ಮ. ಹಬ್ಬ ಮುಗಿದ ಮೇಲೆ ಶಂಕರ್ ಅವರ ಜೊತೆ ಈ ವಿಷಯದ ಬಗ್ಗೆ ಮತ್ತೆ ಮಾತನಾಡಿದ್ರು ಗೌರಮ್ಮನವರು. ಶಂಕರು, ಹೇಗಿದ್ರು ಸವಿತಾಗೆ ಇಬ್ಬರು ಹೆಣ್ಮಕ್ಳಲ್ವಾ, ಇಬ್ಬರಲ್ಲಿ ಒಬ್ಳನ್ನ ನಿನ್ನ ಮಗನಿಗೆ ತಂದುಕೊಂಡ್ರೆ ಆಗೋದಿಲ್ವಾ ಅಂತ ಯಾವತ್ತೋ ತಮ್ಮ ಮನಸ್ಸಿನಲ್ಲಿ ಇದ್ದಂಥ
ಆಸೆಯನ್ನು ಮಗನ ಮುಂದೆ ವ್ಯಕ್ತಪಡಿಸಿದರು. ಆಗ ಶಂಕರ್ ಅವರು, ಅಮ್ಮ, ಅವ್ರು ಈಗಿನ ಕಾಲದ ಮಕ್ಕಳು, ಇದಕ್ಕೆಲ್ಲ ಒಪ್ಪೋದಿಲ್ಲ ಅಂತ ಕಾಣುತ್ತೆ. ಅದು ಅಲ್ಲದೆ ಅವ್ರ ಮನಸ್ಸಲ್ಲಿ ಏನಿದೆಯೋ ಏನೋ ಅಂತ ಹೇಳಿದ್ರು. ಆಗ ಗೌರಮ್ಮ, ಅವರು ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡು ಅಂತ ನಾನೇನು ಹೇಳಿಲ್ಲ ಕಣೋ, ಅವ್ರನ್ನ ಕೇಳಿನೇ ಮುಂದುವರಿಯೋಣ ಅಂತ ಸಲಹೆ ಕೊಟ್ಟಿದ್ರು. ಆಗ ಶಂಕರ್, ಆಯಿತು ಸರಿ, ಒಂದ್ಸಲ ನಾನು ಸುಧಾ ಇಬ್ಬರು ಮಾತಾಡ್ತೀವಿ ಅಂತ ಹೇಳಿದರು. ಆಗ ಗೌರಮ್ಮ, ಶಂಕರು, ನನಗೇನೋ ಸವಿತಾ ಮಗಳನ್ನೇ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ ಅಂತ ಮತ್ತೆ ಹೇಳಿದರು. ಆಗ ಶಂಕರ್, ಇಬ್ಬರೂ ಅವಳ ಮಕ್ಕಳೇ ಅಲ್ವೇನಮ್ಮ, ಅದ್ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ಅಂದರು. ಆಗ ಗೌರಮ್ಮನವರು, ಶಂಕರು, ಸವಿ ಮತ್ತು ಅವಳ ಮಗಳು ನಮಗೆ ಸಿಕ್ಕಾಗ ಏನೆಲ್ಲ ಆಯಿತು ಅನ್ನೋದು ನಿನಗೆ ಗೊತ್ತಿದೆ. ಪುಟ್ಟಿನ ಅವಳ ಜೊತೆ ಕಳಿಸ್ದೆ ಮೋಹನ್ ಜೊತೆ ಕಳಿಸಿದ್ದಕ್ಕೆ ಸವಿ ಎಷ್ಟು ಕೋಪ ಮಾಡಿಕೊಂಡು ಬೇಜಾರು ಮಾಡ್ಕೊಂಡಿದ್ಲು ಅನ್ನೋದು ನಿನಗೆ ಗೊತ್ತಲ್ವಾ. ಇವಾಗ ನಾವು ಬಾಂಧವ್ಯನ ಮದುವೆ ಮಾಡ್ಕೋತೀವಿ ಅಂತ ಅಂದರೆ ಆವಾಗ ಸವಿತಾಗೆ ಮನಸ್ಸಲ್ಲಿ ಬೇಜಾರಾಗುತ್ತೆ. ಇನ್ನು ಪುಟ್ಟಿ ಮೋಹನ್ ಮಗಳೇ ಅಂದಮೇಲೆ ಅವಳಿಗೆ ಮೋಹನ್ಗೆ ಮಗಳ ಮದುವೆನ ಹೇಗೆಲ್ಲ ಮಾಡಬೇಕು ಅಂತ 108 ಕನಸಿರುತ್ತೆ ಅಲ್ವಾ, ಅದಕ್ಕೆಲ್ಲ ನಾವು ಅಡ್ಡಿ ಬರಬಾರ್ದು ಅಂತ ಹೇಳಿದ್ರು. ಅಮ್ಮ ಹೇಳಿದ ಮಾತು ನಿಜ ಅಂತ ಅನಿಸಿತ್ತು. ಇದ್ರ ಬಗ್ಗೆ ಎಲ್ಲರೂ ಮಾತಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಅಂದ್ಕೊಂಡು ಶಂಕರ್ ಸುಧಾ ಹತ್ರ ಎಲ್ಲವನ್ನೂ ಹೇಳ್ಕೊಂಡಿದ್ರು. ಆಗ ಸುಧಾ, ರೀನ್, ನನಗೇನೋ ಬಾಂಧವ್ಯನೇ ನಮ್ಮ ಉಲ್ಲಾಸ್ಗೆ ಮದುವೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಉಲ್ಲಾಸ್ ಮತ್ತು ಅವಳು ಕ್ಲೋಸ್ ಫ್ರೆಂಡ್ಸ್, ಅವನ ಬಗ್ಗೆ ಇವಳಿಗೆ ಚೆನ್ನಾಗಿ ಗೊತ್ತು. ಇಬ್ಬರ ಮಧ್ಯೆ ಒಳ್ಳೆ ಹೊಂದಾಣಿಕೆ ಇದೆ ಅಂತ ತನ್ನ ಮನಸ್ಸಿನಲ್ಲಿದ್ದ ಆಸೆಯನ್ನು ವ್ಯಕ್ತಪಡಿಸಿದ್ರು ಸುಧಾ. ಆಗ ಶಂಕರ್ ಬಾಂಧವ್ಯಳನ್ನು ಬಿಟ್ಟು ವಾತ್ಸಲ್ಯಳನ್ನು ಯಾಕೆ ಉಲ್ಲಾಸ್ಗೆ ಮದುವೆ ಮಾಡ್ಕೊಳ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ಮೇಲೆ ಸುಧಾ ಅವ್ರಿಗೂ ಇವರೆಲ್ಲರ ನಿರ್ಧಾರ ಸರಿ ಅಂತ ಅನಿಸಿತ್ತು. ಆದರೂ ಎಲ್ಲೋ ಒಂದು ಕಡೆ ಬಾಂಧವ್ಯಳನ್ನೇ ಸೊಸೆ ಮಾಡ್ಕೊಳ್ಬೇಕು ಅಂತ ಅವ್ರಿಗಿದ್ದ ಕನಸು ಕನಸಾಗೆ ಉಳಿತಲ್ಲ ಅನ್ನೋ ಬೇಸರ ಕೂಡ ಅವ್ರ ಮನಸ್ಸಿನಲ್ಲಿ ಇತ್ತು. ಶಂಕರ್ ಅವರು ಏನೇ ನಿರ್ಧಾರ ತಗೊಂಡ್ರು ಸುಧಾ ಅವ್ರಿಗೆ ತಿಳಿಸಿದ ನಂತರ ಅದನ್ನು ಮೊದಲು ಮೋಹನ್ಗೆ, ಸವಿತಾ ಅವ್ರಿಗೆ ಹೇಳ್ಕೊಂಡ್ರೇ ಸಮಾಧಾನ. ಇನ್ನು ಅವ್ರ ಮಕ್ಕಳ ವಿಷಯನೇ ಅಂತ ಅಂದಮೇಲೆ ಆ ಮಕ್ಕಳ ಮದುವೆ ವಿಷಯನ ಆದಷ್ಟು ಬೇಗನೆ ಅವ್ರ ಹತ್ರ ಹೇಳ್ಕೊಳ್ಬೇಕು ಅಂತ ಸವಿತಾ ಅವ್ರಿಗೆ ಕಾಲ್ ಮಾಡಿ ತಾವು ತೆಗೆದುಕೊಂಡಿರೋ ನಿರ್ಧಾರದ ಬಗ್ಗೆ ಹೇಳಿದಾಗ ಅದನ್ನು ಕೇಳಿದ ತಕ್ಷಣ ಸವಿತಾ ಅವರು ಸಂತೋಷದಿಂದ ಒಪ್ಕೊಂಡಿದ್ರು. ಅವ್ರ ಮನಸ್ಸಿನಲ್ಲಿ ಆಗಲೇ ವಾತ್ಸಲ್ಯಳ ಮದುವೆ ಆಲೋಚನೆ ಕೂಡ ಬಂದು ಹೋಗಿತ್ತು. ಭರತ್ನನ್ನು ಅವಳ ಮನಸ್ಸಿನಿಂದ ದೂರ ಮಾಡಿದ್ದಾಯಿತು. ಇನ್ನು ಒಳ್ಳೆ ಹುಡುಗನನ್ನು ನೋಡಿ ಅವಳ ಮದುವೆ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅಣ್ಣ ಹೇಳಿದ ಮಾತು ಕೇಳಿ ಅವ್ರಿಗೆ ಮಹದಾನಂದವಾಗಿತ್ತು. ಮುಂದಾಗೋ ಅನಾಹುತಾನ ಕೂಡ ಲೆಕ್ಕಿಸದೆ ಮಗಳನ್ನು ಮದುವೆಗೆ ಒಪ್ಸೋ ಅಂತ ಆಲೋಚನೆ ಮಾಡಿದರು ಸವಿತಾ. ಶಂಕರ್ ವಾತ್ಸಲ್ಯ ಮತ್ತು ಉಲ್ಲಾಸ್ಗೆ ಮದುವೆ ಮಾಡೋಣ ಅಂತ ಅಂದಾಗ ತುಂಬ ಸಂತೋಷಪಟ್ಟಿದ್ರು ಸವಿತಾ. ಮಗಳು ಅಣ್ಣನ ಮನೆಗೆ ಸೊಸೆಯಾಗಿ ಹೋಗ್ತಾಳೆ, ಅವಳು ಜೀವನದಲ್ಲಿ ಸಂತೋಷವಾಗಿರ್ತಾಳೆ ಅನ್ನೋ ನಂಬಿಕೆ ಅವ್ರದ್ದು. ಆದರೆ ವಾತ್ಸಲ್ಯಳ ಮನಸ್ಸಿನಲ್ಲಿ ಏನಿದೆ ಅಂತ ಅವರು ಯೋಚನೆ ಮಾಡೋಕ್ಕೂ ಹೋಗಲಿಲ್ಲ. ತಂಗಿ ಒಪ್ಪಿಗೆ ಸಿಕ್ಕ ತಕ್ಷಣ ಶಂಕರ್ ಖುಷಿಯಿಂದ ಮೋಹನ್ ಅವರ ಮನೆಗೆ ಹೊರಟು ಬಂದಿದ್ರು. ಅವರನ್ನು ಭೇಟಿಯಾಗಿ ತುಂಬ ದಿನಗಳಾಗಿದ್ದರಿಂದ ಅವರನ್ನು ಮಾತಾಡಿಸ್ಕೊಂಡು ಈ ವಿಷಯ ಕೂಡ ಹೇಳೋ ಆತುರ ಅವ್ರಿಗೆ. ಮೋಹನ್ ಮನೆಗೆ ಬಂದ ಶಂಕರ್ ತನ್ನ ನಿರ್ಧಾರದ ಬಗ್ಗೆ ಹೇಳ್ಕೊಂಡಾಗ, ಮೋಹನ್, ಇದನ್ನು ನಿನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಅಂತಾನೆ ಇಲ್ಲಿಗೆ ಬಂದೆ ಕಣೋ, ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದ್ರು. ಶಂಕರ್ ಅವರ ಮಾತು ಕೇಳಿ ಮೋಹನ್ ಅವರಿಗೆ ಗಾಬರಿ ಆಗಿತ್ತು. ಗೆಳೆಯ ಇಂಥದ್ದೊಂದು ನಿರ್ಧಾರಕ್ಕೆ ಬರಬಹುದು ಅಂತ ಅವರು ಯಾವತ್ತೂ ಊಹಿಸಿರಲಿಲ್ಲ. ಒಳ್ಳೆ ಸಮಯ ನೋಡಿ ಬಾಂಧವ್ಯ ಉಲ್ಲಾಸ್ನನ್ನು ಇಷ್ಟಪಡ್ತಾ ಇರೋ ವಿಷಯ ಹೇಳಿ ಮುಂದಿನ ಮಾತುಕತೆ ನಡೆಸೋಣ ಅಂತ ಮೋಹನ್ ಅಂದ್ಕೊಂಡಿದ್ರೆ, ಇಲ್ಲಿ ಶಂಕರ್ ಅವರು ಬೇರೆ ರೀತಿಯೇ ನಿರ್ಧಾರ ಮಾಡಿ ಅದನ್ನು ಗೆಳೆಯನ ಹತ್ರ ಹೇಳಿಬಿಟ್ಟಿದ್ರು. ಶಂಕರ್ ಅವರು ಹಾಗೆ ಹೇಳಿದಾಗ ಏನು ಮಾಡೋದು ಅಂತ ತೋಚದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಅವರ ಮೌನ ಕಂಡ ಶಂಕರ್ಗೆ ಗೊಂದಲ ಆಗಿತ್ತು. ಮೋಹನ್, ಯಾಕೋ ಏನೂ ಮಾತಾಡ್ತಾ ಇಲ್ಲ? ಹೋ, ನನಗೆ ಅರ್ಥ ಆಯಿತು ಬಿಡು, ಇದ್ದಕ್ಕಿದ್ದ ಹಾಗೆ ಈಗ ಡಿಸಿಷನ್ ಯಾಕೆ ಅಂತನಾ? ಅದು ಅಲ್ಲದೆ ಬಾಂಧವ್ಯನ ಬಿಟ್ಟು ವಾತ್ಸಲ್ಯನ ಯಾಕೆ ಉಲ್ಲಾಸ್ಗೆ ತಂದ್ಕೋಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀಯ ಅಲ್ವಾ? ಎಲ್ಲದಕ್ಕೂ ಕಾರಣ ಇದೆ ಕಣೋ ಅಂತ ಹೇಳಿ ಮನೆಯಲ್ಲಿ ಗೌರಮ್ಮನವರ ಜೊತೆ ನಡೆದ ಮಾತುಕತೆಯನ್ನೆಲ್ಲ ಗೆಳೆಯನ ಹತ್ರ ಹೇಳ್ಕೊಂಡ್ರು. ಅವತ್ತು ಪುಟ್ಟಿ ನಿನ್ನ ಜೊತೆನೇ ಇರಬೇಕು ಅನ್ನೋ ವಿಷಯಕ್ಕೆ ಸವಿತಾ ಮುಂದೆ ನಿನ್ನ ಪರವಾಗಿ ಮಾತಾಡಿದ್ದೆ. ಇವಾಗ ಬಾಂಧವ್ಯನ ಮದುವೆ ಮಾಡ್ಕೋತೀವಿ ಅಂತ ಅಂದರೆ ಅವಳು ಮತ್ತೆ ಬೇಜಾರು ಮಾಡ್ಕೋಬಹುದು ಅಲ್ವಾ? ಅವಳು ಸವಿ ಮಗಳೇ, ಆದರೂ ನಾನು ವಾತ್ಸಲ್ಯ ಈ ಮನೆಯಲ್ಲಿ ಲೆಕ್ಕಕ್ಕಿಲ್ಲ ಅಂತ, ನಾನು ಮತ್ತು ವಾತ್ಸಲ್ಯ ಈ ಮನೆಯಲ್ಲಿ ಲೆಕ್ಕಕ್ಕಿಲ್ಲ ಅಂತ ಯೋಚನೆ ಮಾಡಬಾರ್ದು ಅಲ್ವಾ? ಅವಳು ಗಂಡ ಇದ್ದಿದ್ರೆ ಪರವಾಗಿಲ್ಲ, ಇಂಥ ಸಿಚುಯೇಷನಲ್ಲಿ ಅವಳ ಮಗಳ ಮದುವೆ ಜವಾಬ್ದಾರಿ ಮಾವನಾಗಿ ನನ್ನದೇ ಅಲ್ವಾ? ಅದಕ್ಕೆ ನಿರ್ಧಾರ ಮಾಡಿದ್ದೀನಿ ಕಣೋ, ಹೇಳು ನಿನಗೇನು ಅನ್ನಿಸ್ತು ಅಂತ ಶಂಕರ್ ಕೇಳಿದರು. ಶಂಕರ್ ಅವರು ಮಾತು ಕೇಳ್ತಾ ಇದ್ದ ಮೋಹನ್ ಬಾಂಧವ್ಯ ಪ್ರೀತಿಯನ್ನು ತಲೆಯಿಂದ ತೆಗೆದು ಹಾಕ್ಬಿಟ್ರು. ಅವನ ಜಾಗದಲ್ಲಿ ನಾನೇ ಇದ್ದಿದ್ರೂ ಇದೇ ರೀತಿ ಯೋಚನೆ ಮಾಡ್ತಾ ಇದ್ದೆ ಅಂತ ಅಂದ್ಕೊಂಡ ಮೋಹನ್ ಅವರು ಶಂಕರ್ ಅವರಿಗೆ ಯಾವುದೇ ರೀತಿ ಅನುಮಾನ ಬರದೇ ಇರೋ ಹಾಗೆ ಮಾತನಾಡಿ, ನಿನ್ನ ನಿರ್ಧಾರ ಸರಿ ಇದೆ, ನಾನು ಇದಕ್ಕೆ
ಒಪ್ಕೊಂಡಿದ್ದೀನಿ, ನಿನಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀನಿ ಅಂತ ಹೇಳಿ ತಮ್ಮ ಒಳಗಡೆ ಇದ್ದ ನೋವನ್ನು ಅವರ ಮುಂದೆ ತೋರಿಸ್ಕೊಳ್ದೆ ಸುಮ್ಮನೆ ಆಗಿಬಿಟ್ಟಿದ್ರು. ಅವರ ಮಾತು ಕೇಳಿ ಶಂಕರ್ ಅವರಿಗೆ ಬಹಳ ಸಂತೋಷ ಆಗಿತ್ತು. ಉಲ್ಲಾಸ್ ಮತ್ತು ವಾತ್ಸಲ್ಯಳ ಹತ್ರ ಒಂದು ಸಲ ಮಾತನಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಆಗಿದ್ರು. ಅವರು ಹೋದ ದಾರಿಯನ್ನೇ ನೋಡ್ತಾ ಮೋಹನ್ ಕಣ್ಣೀರು ಸುರಿಸುತ್ತಾ ಅಲ್ಲೇ ಮೌನವಾಗಿ ಕೂತ್ಬಿಟ್ರು. ನನ್ನ ಮಗಳ ಮೊದಲ ಪ್ರೀತಿ ಉಲ್ಲಾಸ್. ಅವನನ್ನು ಎಷ್ಟು ಇಷ್ಟಪಡ್ತಾ ಇದ್ಲು. ಈಗ ಅವನನ್ನು ದೂರ ಮಾಡ್ಕೋಬೇಕು ಅಂತಂದರೆ ಹೇಗೆ ಸಾಧ್ಯ? ಅದೂ ಅಲ್ಲದೆ ತಾನು ಪ್ರೀತಿಸಿದ ಹುಡುಗನೇ ತನ್ನ ಒಡ ಹುಟ್ಟಿದವಳ ಗಂಡ ಆಗ್ತಾನೆ ಅಂತ ಅಂದರೆ ಅದನ್ನು ಇವಳು ಹೇಗೆ ತಾನೇ ಸಹಿಸ್ಕೊಳ್ತಾಳೆ? ಶಂಕರ್ ಹತ್ರ ಎಲ್ಲ ಹೇಳಿಬಿಡೋಣ ಅಂತ ಅಂದ್ಕೊಂಡೆ, ಆದರೆ ಯಾಕೋ ಮನಸ್ಸೇ ಬರಲಿಲ್ಲ. ಅವನು ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ಮೇಲೆ ಅದನ್ನು ನನಗೋಸ್ಕರ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಹಾಗೆ ಮಾಡಿದ್ರೆ ಸವಿತಾ ಅವರಿಗೆ ನನ್ನ ಮೇಲಿರೋ ಕೋಪ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡಿ ಮೋಹನ್ ಅವರು ಮತ್ತಷ್ಟು ಕಣ್ಣೀರು ಸುರಿಸಿದರು. ಹಾಗಾದರೆ ಶಂಕರ್ ಅವರು ವಾತ್ಸಲ್ಯ ಮತ್ತು ಉಲ್ಲಾಸ್ ಹತ್ರ ಈ ವಿಷಯವನ್ನು ಹೇಳ್ತಾರಾ? ಅವರಿಬ್ಬರ ನಿರ್ಧಾರ